ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿಯೇ ವಂದಿಸುತ್ತೇನೆ. ಈ ದಿನದ ವಾಕ್ಯವು ಮಲ್ಕಿಯನು 4ನೇ ಅಧ್ಯಾಯ 2ನೇಯ ವಚನ. ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೂ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ನೀವು ಹೊರಟು ಬಂದು ಕುಣಿದಾಡುವಿರಿ ಎಂಬುದಾಗಿ. ಪ್ರಿಯರೇ, ನಾವು ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ನಾವು ಯಾವಾಗಲೂ ಆತನ ಮೇಲೆ ಭಯಭಕ್ತಿ ಉಳ್ಳವರಾಗಿ ಇರಬೇಕು. ಲೋಕದಲ್ಲಿ ಇರುವ ತಂದೆಗೆ ನಾವು ಎಷ್ಟು ಬೆಲೆ ಕೊಡುತ್ತೇವೋ, ಅವರಿಗೆ ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳುತ್ತೇವೋ, ಅದಕ್ಕಿಂತಲೂ ನಾವು ನಮ್ಮನ್ನು ಸೃಷ್ಟಿಸಿ ನಮ್ಮ ತಾಯಿಯ ಗರ್ಭದಲ್ಲಿ ನಮ್ಮನ್ನು ಗುರುತಿಸಿ ನಮ್ಮನ್ನು ಬೇಲಿಯಿಟ್ಟು ಕಾಯ್ದು ನಡೆಸುವ ತಂದೆಯಲ್ಲಿ ಆತನ ನಾಮವನ್ನು ಅರಿತವರಾಗಿ ಆತನ ಮೇಲೆ ಭಯಭಕ್ತಿ ಇಟ್ಟಿರುವ ನಮಗೆ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ಹೌದು ಪ್ರಿಯರೇ, ಸೂರ್ಯನ ಕಿರಣಗಳಲ್ಲಿ ಸ್ವಸ್ಥ ಮಾಡುವ ಗುಣಗಳಿದೆ. ನಾವು ಎಂಥ ಧನ್ಯರು ಪ್ರಿಯರೇ. ಆತನು ನಮ್ಮನ್ನ ಆಶೀರ್ವದಿಸುತ್ತಾ ಇದ್ದಾನೆ ಮತ್ತು ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ಹೊರಟು ಬಂದು ಕುಣಿದಾಡುವಿರಿ ಎಂದು ಕೂಡ ಹೇಳಿದ್ದಾನೆ. ಪ್ರಿಯರೇ, ನಾವು ಪಾಪಕ್ಕೆ ಬೆನ್ನು ಹಾಕಿ ಮಾನಸಾಂತರ ಹೃದಯದಿಂದ ಆತನ ಬಳಿ ಹೋಗಬೇಕು ಮತ್ತು ಸೈತಾನನು ವಾಕ್ಯವನ್ನು ನಮ್ಮಿಂದ ಕಸಿದುಕೊಳ್ಳದಂತೆ ನಮ್ಮನ್ನ ಆತನಿಗೆ ರೆಕ್ಕೆಯ ಮರೆಯೊಳಗೆ ಜೀವಿಸಲು ಒಪ್ಪಿಸಬೇಕು. ಆಗ ಕರ್ತನು ನಮ್ಮ ಮೇಲೆ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳುಳ್ಳವನಾಗಿ ನಮ್ಮನ್ನು ಆಶೀರ್ವದಿಸುತ್ತಾನೆ ಮತ್ತು ಸಂತೋಷವನ್ನು ಕೊಡುತ್ತಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕೊಟ್ಟಂತ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಆಯುಷ್ಯ ದಿನವನ್ನು ಹೆಚ್ಚು ಮಾಡಿ ನಿನ್ನನ್ನು ಕೊಂಡಾಡ್ಲಿಕ್ಕಾಗುವಂತೆ ನೀನು ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ದಿನದ ವಾಕ್ಯದ ಪ್ರಕಾರವಾಗಿ ನಿನ್ನ ಬಳಿಯಲ್ಲಿ ಇರುವಂತ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಕರ್ತನೆ ಯೋಗ್ಯರಾಗಿ ನಮ್ಮನ್ನು ನಡೆಸು ಸ್ವಾಮಿ. ನಿನ್ನ ನಾಮದಲ್ಲಿ ನಾವು ಯಾವಾಗಲೂ ಭಯಭಕ್ತಿಯಿಂದ ನಡೆದುಕೊಳ್ಳಲಿಕ್ಕಾಗುವಂತೆ ಸಹಾಯ ಮಾಡು ಕರ್ತನೆ. ಯೇಸುವೇ, ಈ ದಿನದಲ್ಲಿ ನಮ್ಮೆಲ್ಲರನ್ನು ನಿನ್ನ ಹಸ್ತಕ್ಕೊಪ್ಪಿಸುತ್ತೇವೆ. ನಮ್ಮನ್ನು ತಗ್ಗಿಸಿ ನಿನ್ನ ಸನ್ನಿಧಾನದಲ್ಲಿ ಬಂದು ಬೇಡುವಂತ ಪ್ರಾರ್ಥನೆಯನ್ನು ಲಾಲಿಸುತ್ತಾ ನಿನ್ನ ಕೃಪೆಯನ್ನು ಕೊಟ್ಟು ಈ ದಿನದ ವಾಕ್ಯದ ಪ್ರಕಾರ ನಡೆದುಕೊಳ್ಳಲು ಬೇಕಾಗಿರುವಂತ ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನು ನೀನು ನಮಗೆ ದಯಪಾಲಿಸಿ ಕೊಟ್ಟು ನಡೆಸು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ನಮ್ಮ ತಂದೆಯಾದ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ. ತನ್ನ ದಿನದ ವಾಕ್ಯವನ್ನು ಮತ್ತು ನಮ್ಮೆಲ್ಲ ಕುಟುಂಬದವರನ್ನು ಆಶೀರ್ವದಿಸಲಿ. ಆಮೇಲೆ